ಆಮೇಲೆ ಇದೆಲ್ಲ ಮ್ಯೂಟೇಷನ್ ಎಲ್ಲ ಆಗಿದೆ, ಇದನ್ನು ಕೂಡ ದಾಖಲಾತಿ ಕೊಡ್ತೀವಿ ನಿಮಗೆ. ಈ ಹೇಳಿಕೆ ಮೇಲೆ ಮ್ಯೂಟೇಷನ್ ಆಗಿರೋದು. ಇವರು ಈ ಹೇಳಿಕೆ ಕೊಟ್ಟರಲ್ಲ, ಸರ್ಕಾರಕ್ಕೆ ಬರ್ಕೊಟ್ರಲ್ಲ, ಆ ಹೇಳಿಕೆ ಮೇಲೆ ಇದು ಮ್ಯೂಟೇಷನ್ ಆಗಿರೋದು. ನಮ್ಗೆ 4 ಎಕರೆ ಬಂದ್ಬಿಟ್ಟಿದೆ. 464 ಸರ್ವೆ ನಂಬರ್ 464 3 ಎಕರೆ 16 ಗುಂಟೆಯಲ್ಲಿ ನಮ್ಗೇನು ಹಕ್ಕಿಲ್ಲ. ನೀವು ಮ್ಯೂಟೇಷನ್ ಮಾಡ್ಕೊ ಇವನ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು, ದೇವರಾಜ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು ಅಂತ ಬರ್ತಾರೆ. ಆ ಫ್ಯಾಮಿಲಿನಲ್ಲಿ ಇವತ್ತವರೆಗೆ 20 ವರ್ಷದಿಂದ ಜಗಳ ಇಲ್ಲದ ಕಡೆ ಜಗಳ ಉಂಟು ಮಾಡಕ್ ಹೋಗಿದಾರಲ್ಲ ಇವರು. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಅವರು ಅನ್ಯೋನ್ಯವಾಗಿದ್ದವ್ರ ಮನೆಯಲ್ಲಿ ಎತ್ಕಟ್ಟಿ ಆ ಮಂಜುನಾಥ ಸ್ವಾಮಿ ಕೈಲಿ ಹೇಳಿಕೆ ಕೊಡ್ಸಕ್ ಹೋಗಿದಾರಲ್ಲ, DC ಭೇಟಿ ಮಾಡಿಸಿ, ಮೈಸೂರಿನ DC ಮಾಡಿಸಿ ನನಗೂ ಹಕ್ಕಿದೆ ಅಲ್ಲಿ ಅಂತ ಹೇಳ್ತಾರಲ್ಲ. ಇಂಥ ಏನಂತ ಕರೆಯೋದು ಇವ್ರಿಗೆ? ಶಕುನಿ ರಾಜಕೀಯ. ಶಕುನಿ ಮನೆ ಮುರುಕರು. ಶಕುನಿ ರಾಜಕೀಯ. ಇವ್ರಿಗೆ ಏನಂತ ಕರೆಯೋದು? ಮನೆ ಮುರುಕರು. ಈ ಮ್ಯೂಟೇಷನ್ ಮೇಲೆ ಇವ್ರ ಹೆಸರಿಗೆ ಪಾಣಿಯಾಗಿದೆ, ದೇವರಾಜ್ ಅವರ ಹೆಸರಿಗೆ. ಭೌತಿಕ ಖಾತೆ ತೆಗೆದು ಇವ್ರ ಹೆಸರಿಗೆ ಆಗಿದೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಇದಾದ್ಮೇಲೆ ಮೂಡಾದವರು ಈ ಜಮೀನನ್ನ 464 3 ಎಕರೆ 16 ಗುಂಟೆನ 92ನೇ ಇಸ್ವಿನಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ, ಅಕ್ವೈರ್ ಮಾಡ್ಕೊಂಡು ಸೈಟ್ ಮಾಡ್ಲಿಕ್ಕೋಸ್ಕರ. ಮಾಡಿ 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಯಾಕಂದ್ರೆ ಈ ಬಿಜೆಪಿಯವರು ಮತ್ತೆ JDSನವರು ಏನ್ ಹೇಳ್ತಾರೆ ಅಂತಂದ್ರೆ, ಅರ್ಜಿನೇ ಕೊಡದೆ ಡಿನೋಟಿಫೈ ಆಗ್ಬಿಟ್ಟದೆ. ಆಗ 96-97ರಲ್ಲಿ ಮಂತ್ರಿಯಾಗಿದ್ದವರು ಬಚ್ಚೇಗೌಡರು, ದೇವರಾಜ್ ಅನ್ನೋರು 13/8/96ರಲ್ಲಿ ಒಂದು ಅರ್ಜಿ ಕೊಡ್ತಾರೆ. 96ರಲ್ಲಿ 96ನಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಏನಂತ ಅರ್ಜಿ ಕೊಡ್ತಾರೆ ಅಂತಂದ್ರೆ, ನನಗೆ ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 462 ರಲ್ಲಿ 37 ಗುಂಟೆ ಮತ್ತು ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ಕುಷ್ಕಿ ಜಮೀನು, ಒಟ್ಟು 4 ಎಕರೆ 13 ಗುಂಟೆ ಕುಷ್ಕಿ ಜಮೀನು ನನ್ನ ತಂದೆಯವರಿಂದ ಪಿತ್ರಾರ್ಜಿತವಾಗಿ ಬಂದಿದ್ದು. ದೇವರಾಜ್ ಬರೆದು ಇರೋದು ಇದು.
ಪಿತ್ರಾರ್ಜಿತವಾಗಿ ಬಂದಿದ್ದು ಹಾಲಿ ನನ್ನ ಸ್ವಾಧೀನ ಅನುಭವದಲ್ಲಿದ್ದು ನಾನು ಸದರಿ ಜಮೀನನ್ನು ನಂಬಿ ಖುಷಿಯಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದೇನೆ. ಮೇಲ್ಕಂಡ ಜಮೀನು ಬಿಟ್ಟು ನನಗೆ ಬೇರೆ ಎಲ್ಲಿಯೂ ಸಹಿತ ಯಾವುದೇ ವಿಧವಾದ ಜಮೀನು ವಗೈರೆ ಇರುವುದಿಲ್ಲ. ನನಗೆ 4 ಜನ ಗಂಡು ಮಕ್ಕಳಿದ್ದು ಅವರೆಲ್ಲರೂ ನಿರುದ್ಯೋಗಿಗಳಾಗಿರುತ್ತಾರೆ. ಪ್ರಸ್ತಾವಿತ ಖುಷ್ಕಿ ಜಮೀನನ್ನು ಸುಮಾರು 10 ಹುಣಸೆ ಮರ, ಮಾವಿನ ಮರಗಳು 12, ಹೊಂಗೆ ಮರ ಸುಮಾರು 25, 10 ವರ್ಷದ ತೆಂಗಿನ ಮರ ಸುಮಾರು 12 ಇರುತ್ತವೆ. ಸದರಿ ಜಮೀನನ್ನು ತಾವುಗಳೇನಾದರೂ ನಗರಾಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಯ ಉದ್ದೇಶಕ್ಕಾಗಿ ಭೂಸ್ವಾಧೀನ ನಡುವೆ ನಡೆದಿದ್ದು ಪತ್ರದಲ್ಲಿ ಭೂಸ್ವಾಧೀನದಿಂದ ಕೈಬಿಟ್ಟು ನಾವುಗಳು ಕೃಷಿ ಜಮೀನನ್ನು ಮುಂದುವರಿಸಲು ಅವಕಾಶ ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಇದು ಅರ್ಜಿ. ದೇವರಾಜು ಮಿನಿಸ್ಟ್ರು ಆಗ ಬಚ್ಚೇಗೌಡರು, BN ಬಚ್ಚೇಗೌಡರು. ಇದ್ರ ಮೇಲೆ ಫೈಲ್ ತಯಾರಾಯ್ತು. ಆಮೇಲೆ ಇದ್ರ ಮೇಲೆ ಫೈಲ್ ಎಲ್ಲ ಪುಟಪ್ ಆಗಿ ಇದೆಲ್ಲ ಆಗುತ್ತೆ. ಆಗ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಒಂದು ಸಮಿತಿ ಇರ್ತದೆ. ಇವನು ಬಾಲಸುಬ್ರಹ್ಮಣ್ಯ ಹೆಸರಿನಲ್ಲಿ ಒಂದು ಅದೊಂದು ಪೇಪರ್ ಕಮಿಟಿ ಎಲ್ಲಿ ನೋಡಿ, ಅದು ಕೊಡಿ. ಬಾಲಸುಬ್ರಹ್ಮಣ್ಯ, ಇನ್ನೊಬ್ರು ಡೆವಲಪ್ಮೆಂಟ್ ಬಾಲಸುಬ್ರಹ್ಮಣ್ಯನ್, ಬಾಲಸುಬ್ರಹ್ಮಣ್ಯನ್ ನಿಮಗೆ ಗೊತ್ತಿರ್ಬೋದು. ಆ ಕಾಲದಲ್ಲಿ ಕಂದಾಯ ಸೆಕ್ರೆಟರಿ ಆಗಿದ್ರು, ಸೆರಿಕಲ್ಚರ್ನಲ್ಲಿದ್ದರು, ಕಂದಾಯದಲ್ಲಿದ್ದರು. ಆಮೇಲೆ ಇವೆಲ್ಲ ಒತ್ತುವರಿಗಳನ್ನೆಲ್ಲ ಮಾಡಲಿಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದದು. ಇಸ್ ಖಡಕ್ ಆಫೀಸರ್, ಗುಡ್ ಆಫೀಸರ್. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇತ್ತು. ಇದು ಮೀಟಿಂಗ್ ಪ್ರೊಸೀಡಿಂಗ್ಸು. ಬಾಲಸುಬ್ರಹ್ಮಣ್ಯನ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್, ಗೋವಿಂದರಾಜ್ ಸೆಕ್ರೆಟರಿ ಟು ಗೌರ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್, KM ತಮ್ಮಯ್ಯ ಅಡಿಷನಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ಲಾ ಡಿಪಾರ್ಟ್ಮೆಂಟ್. ಇವರು 3 ಜನದ ಹೆಸರಿನಲ್ಲಿ ಒಂದು ಕಮಿಟಿ ಇರ್ತದೆ. ಅವರು ಮೀಟಿಂಗ್ ಮಾಡಿ ಮಾಡ್ತಾರೆ. ಆಗ ಮೀಟಿಂಗ್ ಮಾಡಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹಿಂದ್ಗಡೆ 98ರಲ್ಲಿ ಈ ಪ್ರೊಸೀಡಿಂಗ್ಸ್ ಓದ್ಬಿಡ್ತೀನಿ ನಿಮಗೆ, ಯಾಕೆಂದ್ರೆ ಕನ್ಫ್ಯೂಷನ್ ಆಗಬಾರ್ದು ನಿಮಗೆ. ದಿ ಕಮಿಟಿ ನೋಟೆಡ್ ದಟ್ ದಿ ಮೈಸೂರು UDA in its meeting held on 24/7/1997 24/7/1997 has resolved to recommend to government to drop the acquisition proceedings in respect of land mentioned above, since this land is situated at one end of the scheme. One end of the scheme, ಕೊನೆಯಲ್ಲಿರ್ತದೆ ಯಾವುದೋ ಒಂದು ಕಡೆಗೆ. One end of the scheme. Further, it noted that in this land, the Karnataka Urban Water Supply and Drainage Board has not prepared any major plan for their scheme. No plans have been prepared for Melapura water supply scheme also. The final notification was issued during April 1992 and 1997, August, for acquisition of the land by Muda for its scheme. The award has been passed. No award has been passed yet, in view of the fact that if the land is denotified, the scheme will not get suffered
and no award has been passed, and also the KUWS and has not prepared any major plan in the land, and committee accepted the resolution of the MUDA and recommended for denotification. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.